ಪತಿ ವೈಕುಂಠ ಜಗತ್ತಿನ ಈಶ್ವರ ವೆಂಕಟೇಶ್ವರ. ನಾವೆಲ್ಲ ಜೀವಾತ್ಮಗಳು ವೈಕುಂಠಕ್ಕೆ ಸೇರಿದವರು. ಅದಕ್ಕೆ ದಾಸರು ಹೇಳಿದ್ದು ಅಲ್ಲಿದೆ ನಮ್ಮನೆ ಇಲ್ಲಿರೋದು ಸುಮ್ಮನೆ ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಆತಂಕ ಒಡಕು ತೊಡಕುಗಳು ಬರ್ತಾ ಇರ್ತದೆ. ಆತಂಕವೇ ಇಲ್ಲದ ವ್ಯಕ್ತಿಗಳು, ಆತಂಕವೇ ಇಲ್ಲದ ಪ್ರಾಣಿ ಪಕ್ಷಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಮುಂದೆ ಏನಾಗ್ತದೋ ಅನ್ನುವಂತಹ ಆತಂಕ, ಬೇರೆ ಬೇರೆ ರೂಪದಲ್ಲಿ ಬರ್ತಕ್ಕಂತಹ ಆತಂಕ. ಈ ಆತಂಕಗಳೇ ಇಲ್ಲದೆ ಇದ್ರೆ ಸುಖವಾಗಿರುವಂತಹ ಸನಾತನವಾಗಿರುವಂತಹ ಜೀವನವನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಇರುವಂತಹ ಲೋಕವೇ ವೈಕುಂಠ ಲೋಕ, ಆಧ್ಯಾತ್ಮಿಕ ಜಗತ್ತು. ಅದು ಭಗವಂತನ ಲೋಕ. ನಾವೆಲ್ಲ ಮರಳಿ ಭಗವಂತನೆಡೆಗೆ ಹೋಗೋದು, ನಾವು ಏನು ಮೋಕ್ಷ ಅಂತ ಕರಿತೇವೆ, ಮರಳಿ ಭಗವಂತನೆಡೆಗೆ ಹೋಗೋದಕ್ಕೆ ವೈಕುಂಠಕ್ಕೆ ಹೋಗೋದು ಅಂತ ಕರಿತೇವೆ. ಪ್ರತಿಯೊಬ್ಬ ಮನುಷ್ಯನು ತಮ್ಮ ಜೀವನದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಯ ಕಷ್ಟಗಳನ್ನು ಅನುಭವಿಸುತ್ತಾ ಇರತಕ್ಕಂಥ ಮನುಷ್ಯನು ಇದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಕೊನೆಗೊಳಿಸಿ ಸುಖವಾದ ಸನಾತನವಾದಂತಹ ವೈಕುಂಠ ಲೋಕಕ್ಕೆ ಹೋಗಬೇಕು ಅನ್ನುವಂತಹ ಧ್ಯೇಯವನ್ನ ತಮ್ಮ ತಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ನಮ್ಮೆಲ್ಲ ಶಾಸ್ತ್ರಗಳು ಹೇಳಿದ್ದಾವೆ. ಹಾಗಾದ್ರೆ ಆ ವೈಕುಂಠ ಲೋಕಕ್ಕೆ ಹೋಗಲಿಕ್ಕೆ ಏನು ದಾರಿ? ಆ ದಾರಿಯನ್ನೂ ಭಗವಂತ ಮಾಡಿಕೊಟ್ಟಿದ್ದಾನೆ. ಅನೇಕ ದಾರಿಗಳಲ್ಲಿ ಒಂದು ಅತ್ಯಂತ ಸುಗಮವಾದ ದಾರಿ ಇದೇ ಮುಂಬರುವ ದಿನದಲ್ಲಿ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ದಿವಸ ಭಗವಂತ ಶ್ರೀ ವಿಷ್ಣು ವೈಕುಂಠದ ಉತ್ತರ ಬಾಗಿಲಿಗೆ ಬಂದು ಆತ್ಮಗಳನ್ನ ಅಂದ್ರೆ ಎಲ್ಲ ಜೀವರಾಶಿಯನ್ನ ವೈಕುಂಠಕ್ಕೆ ಸ್ವಾಗತಿಸ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ದಿವಸ ಅನೇಕ ವಿಶೇಷವಾದಂತಹ ದಿವ್ಯವಾದಂತಹ ಘಟನೆಗಳು ಪುರಾಣದಲ್ಲಿ ನಡೆದಿದ್ದಾವೆ. ಒಬ್ರು ಅತ್ಯಂತ ಶ್ರೇಷ್ಠ ಭಕ್ತರು, ವಿಷ್ಣುವಿನ ಭಕ್ತರಾದಂತಹ ನಮ್ಮಾಳ್ವರ್ ಅನ್ನುವರು, ಶ್ರೀ ವೈಷ್ಣವ ಸಂಪ್ರದಾಯದ ನಮ್ಮಾಳ್ವರ್ ಅನ್ನೋರು ವೈಕುಂಠ ಏಕಾದಶಿಯ ದಿವಸ ಮತ್ತೆ ಭಗವದ್ಧಾಮಕ್ಕೆ ಹೋದ್ರು. ಅವರನ್ನ ಕರೆದುಕೊಳ್ಳಿಕ್ಕೆ ವಿಷ್ಣುವು ವೈಕುಂಠದ ದ್ವಾರಕ್ಕೆ ಬಂದು ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ. ಯಾಕೆಂದ್ರೆ ನಮ್ಮನ್ನೆಲ್ಲರನ್ನ ಸಾಕಿ ಸಲತಾ ಇರ್ತಕ್ಕಂತಹ ಭಗವಂತ ಸದಾ ನಮ್ಮಲ್ಲಿ ಪ್ರೀತಿಯನ್ನ ತೋರಿಸ್ತಾ ಇರ್ತಾನೆ, ನಮ್ಮನ್ನ ಕಾಪಾಡಿಕೊಂಡು ಹೋಗ್ತಾ ಇರ್ತಾನೆ. ಭಗವಂತನಿಗೆ ನಾವೆಲ್ಲರೂ ಅವನ ಜೊತೆ ಇರಬೇಕು ಅನ್ನುವಂತಹ ಪ್ರೀತಿ ಇದೆ. ಅದನ್ನ ನಾವು ಯಾವಾಗ ನಮ್ಮ ಹೃದಯದಲ್ಲಿ ಜಾಗೃತಗೊಳಿಸ್ತೇವೆ ಆಗ ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಅನುವು ಆಗ್ತದೆ. ವೈಕುಂಠ ಏಕಾದಶಿಯ ದಿವಸ ಇನ್ನೂ ಬಹಳಷ್ಟು ವಿಶೇಷವಾದ ಘಟನೆಗಳು ನಡೆದಿದೆ. ಸಮುದ್ರ ಮಂಥನ, ಕ್ಷೀರ ಸಾಗರವನ್ನ ಮಂಥನ ಮಾಡಿದಂತಹ ದಿವಸ, ಹಾಗೂ ಮುರಾಸುರ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದಂತಹ ದಿವಸ. ಹೀಗೆ ಬಹಳಷ್ಟು ಆಧ್ಯಾತ್ಮಿಕವಾಗಿ ಪೌರಾಣಿಕವಾಗಿ ವಿಶೇಷವಾಗಿರುವಂತಹ ದಿವಸ. ಸೊ ಈ ದಿವಸ ಪ್ರತಿಯೊಂದು ವಿಷ್ಣು ದೇವಸ್ಥಾನದಲ್ಲಿ ಕೂಡ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಉತ್ತರದ ಕಡೆಗಿನ ಬಾಗಿಲನ್ನ ತೆರೆದು ಭಗವಂತನು ಬಾಗಿಲಿಗೆ ಬಂದು ತನ್ನ ಭಕ್ತರನ್ನ ತನ್ನೆಡೆಗೆ ಕರಿತಾ ಇರುವಂತಹ ದಿವಸವೇ ವೈಕುಂಠ ಏಕಾದಶಿ. ಹಾಗಾದ್ರೆ ನಾವೆಲ್ಲ ಆ ದಿವಸ ಏನನ್ನ ಮಾಡಬಹುದು? ನಾವೆಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಯಾಕೆಂದ್ರೆ ಈ ಮಾಸ ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ ಏಕಾದಶಿಯ ದಿವಸ ಈ ವೈಕುಂಠ ಏಕಾದಶಿ. ಮಾರ್ಗಶಿರ ಮಾಸ ಅಂದ್ರೆ ಮಾಸಾನ ಮಾರ್ಗಶಿರೋಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಮಾರ್ಗಶಿರ ಮಾಸ ಅಂದ್ರೆ ಈ 12 ತಿಂಗಳುಗಳಲ್ಲಿ ಈ ತಿಂಗಳು ಬಹಳ ವಿಶೇಷ. ಯಾಕೆ ಅಂದ್ರೆ ಈ ಜಗತ್ತಿನಲ್ಲಿ ನಾವು ಹೇಗೆ 24 ಗಂಟೆಗಳು ನಮಗೆ ಹೇಗೆ ಹೋಗ್ತದೆ, ಅದೇ ತರ ಸ್ವರ್ಗ ಲೋಕದಲ್ಲಿ ಹಾಗೂ ದೇವತೆಗಳ ಲೋಕದಲ್ಲಿ ಕೂಡ ದಿವಸದ ಪರಿವರ್ತನೆ ಆಗ್ತದೆ. ದೇವತೆಗಳ ಒಂದು ದಿವಸ ಅಂದ್ರೆ ನಮಗೆ ಇಲ್ಲಿ 1 ವರ್ಷ. ಈ ಮಾರ್ಗಶಿರ ಮಾಸ ಅಂದ್ರೆ ದೇವತೆಗಳ ಬ್ರಹ್ಮ ಮುಹೂರ್ತದ ಸಮಯ ಅಂತ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯವನ್ನ ಮಾಡಬೇಕು. ಅತ್ಯಂತ ಪವಿತ್ರವಾದಂತಹ ದಿವಸ. ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹರೇ ಕೃಷ್ಣ ಮಂತ್ರವನ್ನ ಜಪಿಸಿ
ಹತ್ತಿರದ ವಿಷ್ಣು ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನವನ್ನ ಮಾಡಿ